ಮಿಥುನ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಎಚ್ಚರಿಕೆಯ ಗಂಟೆಗಳು ಬಾರಿಸುತ್ತಿವೆ. ಇಂದಿನ ಸುದ್ದಿ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಏಕೆಂದರೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಚಲಿಸುವ ಗ್ರಹಗಳು ಯಾವುದೇ ಸಣ್ಣ ಬದಲಾವಣೆಗಳನ್ನು ಸೂಚಿಸುತ್ತಿಲ್ಲ. ಅವು ಎಚ್ಚರಿಕೆಯ ಗಂಟೆ ಬಾರಿಸುತ್ತಿವೆ. ಈ ಗಂಟೆ ಕೇವಲ ಎಚ್ಚರಿಕೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದದ್ದು ಸಂಭವಿಸಲಿದೆ ಎಂಬುದರ ಸಂಕೇತವಾಗಿದೆ. ನಿಮಗೆ ತುಂಬ ಹತ್ತಿರವಿರುವ ಕೆಲವರು ನಿಮ್ಮ ಬೆನ್ನ ಹಿಂದೆ ಏನಾದರೂ ಮಾಡುತ್ತಿದ್ದಾರೆ. ಅದು ಮುಂಬರುವ ದಿನಗಳಲ್ಲಿ ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ನಿಲ್ಲಿಸಿ ಮತ್ತು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಾನು ನಿಮಗೆ ಏನು ಹೇಳಲಿದ್ದೇನೆಂದು ಕಲಿತ ನಂತರವೇ ನೀವು ನಿಮ್ಮ ದಿನವನ್ನು ಸಂಪೂರ್ಣವಾಗಿ ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತೀರಿ. ನಿಮ್ಮ ರಾಶಿಚಕ್ರ ಚಿಹ್ನೆಯವರಿಗೆ ಶನಿಯ ಚಲನೆ ಬದಲಾಗುತ್ತಿರುವ ರೀತಿ ನ್ಯಾಯದ ಚಕ್ರ ತಿರುಗಲಿದೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ ಮತ್ತು ನಿಮ್ಮನ್ನು ಅವಮಾನಿಸುವ ಪ್ರಯತ್ನಿಸಿದ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆದವರು ತಮ್ಮ ಪರಿಣಾಮಗಳನ್ನು ಎದುರಿಸುವ ಸಮಯ ಬಂದಿದೆ. ಆದರೆ ನಿಜವಾದ ವಿಷಯ ಇನ್ನೂ ಬರಬೇಕಿದೆ, ಏಕೆಂದರೆ ನ್ಯಾಯ ಮಾತ್ರ ಸಾಕಾಗುವುದಿಲ್ಲ. ಆ ನ್ಯಾಯದ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ತಿರುವು ಕೂಡ ಬರಲಿದೆ. ಅದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಮತ್ತು ಈ ತಿರುವು ಈ ಸಂಜೆಯಿಂದ ಪ್ರಾರಂಭವಾಗಲಿದೆ. ನಿಮ್ಮ ಸುತ್ತಲೂ ಕೆಲವು ಜನರು ಇದ್ದಾರೆ ಎಂದು ಊಹಿಸಿ ಮೇಲ್ನೋಟಕ್ಕೆ ನಗುತ್ತಾ ಮಾತನಾಡುತ್ತಾ ಒಟ್ಟಿಗೆ ಕುಳಿತುಕೊಳ್ಳುತ್ತಾ, ಆದರೆ ಅವರ ಮನಸ್ಸಿನಲ್ಲಿ ಬೇರೇನೋ ನಡೆಯುತ್ತಿದೆ. ಇದು ನಿಮಗೆ ಸ್ವಲ್ಪ ವಿಚಿತ್ರವೆನಿಸಬಹುದು, ಆದರೆ ಗ್ರಹಗಳ ಚಲನೆಗಳು ಈ ದಿಕ್ಕಿನಲ್ಲಿವೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ನಿಜವಾದ ಸತ್ಯವು ಶೀಘ್ರದಲ್ಲೇ ನಿಮಗೆ ಬಹಿರಂಗಗೊಳ್ಳುತ್ತದೆ ಮತ್ತು ಈ ಸತ್ಯವು ಬಹಿರಂಗವಾದಾಗ ನೀವು ಅದನ್ನು ಇಷ್ಟು ದಿನ ಏಕೆ ತಿಳಿದಿರಲಿಲ್ಲ ಎಂದು ನೀವೇ ಹೇಳಿಕೊಳ್ಳುತ್ತೀರಿ. ಆದರೆ ನಾನು ಈ ರಹಸ್ಯವನ್ನು ಇನ್ನೂ ಸಂಪೂರ್ಣವಾಗಿ ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ದೊಡ್ಡ ಭಾಗ ಇನ್ನೂ ಬರಬೇಕಿದೆ. ನೀವು ಈ ಚಾನಲ್ನಲ್ಲಿ ಇದೇ ಮೊದಲ ಬಾರಿಗೆ ಬರುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಗಂಟೆಯನ್ನು ಒತ್ತಿರಿ. ಇದರಿಂದ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಮುಖ ಸುದ್ದಿ ಮೊದಲು ನಿಮ್ಮನ್ನು ತಲುಪುತ್ತದೆ. ಶನಿದೇವರ ಆಶೀರ್ವಾದವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬರಬೇಕು ಎಂದು ನೀವು ನಂಬಿದರೆ ಕಮೆಂಟ್ಗಳಲ್ಲಿ ಜೈ ಸೂರ್ಯದೇವ ಭಗವಾನ್ ಎಂದು ಬರೆಯಿರಿ, ಏಕೆಂದರೆ ನಾವು ಇಂದು ಮಾತನಾಡುತ್ತಿರುವ ಶಕ್ತಿಯು ಸೂರ್ಯ ಮತ್ತು ಶನಿಯ ಸಂಯೋಗಕ್ಕೆ ನೇರವಾಗಿ ಸಂಬಂಧಿಸಿದೆ. ಈಗ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ಮತ್ತು ಇಲ್ಲಿ ವಿಷಯ ಸ್ವಲ್ಪ ಗಂಭೀರವಾಗಿದೆ, ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ತಮ್ಮ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ ಈ ದೇಶದ ಜನರಿಗೆ ಇಲ್ಲಿಯವರೆಗೆ ಮನ್ನಣೆ ಸಿಗದಿರಲು ಯಾವುದೇ ಗ್ರಹ ದೋಷವಲ್ಲ, ಬದಲಾಗಿ ಕೆಲಸದ ಸ್ಥಳದಲ್ಲಿ ಇರುವ ಗುಪ್ತ ಪ್ರತಿಸ್ಪರ್ಧಿ ಕಾರಣ. ಹೌದು, ನೀವು ಹೇಳಿದ್ದು ಸರಿ. ನಿಮ್ಮ ಕಚೇರಿಯಲ್ಲಿ, ನಿಮ್ಮ ತಂಡದಲ್ಲಿ ಅಥವಾ ನಿಮ್ಮ ಕೆಲಸದ ವಲಯದಲ್ಲಿ ಯಾರಾದರೂ ಇದ್ದಾರೆ. ಅವರು ಪ್ರತಿಯೊಂದು ತಪ್ಪನ್ನು ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಗಮನಿಸುತ್ತಿದ್ದಾರೆ. ಆದ್ದರಿಂದ ಅವರು ಸರಿಯಾದ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಬಹುದು. ಆದರೆ ಈಗ ಗ್ರಹಗಳ ಸ್ಥಾನವು ಬದಲಾಗುತ್ತಿವೆ ಮತ್ತು ಅವರು ಆಡುತ್ತಿರುವ ಆಟವು ಅವರ ಮೇಲೆ ತಿರುಗುಬಾಣವಾಗಲಿದೆ. ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಇದು ಸಾಮಾನ್ಯ ಸಭೆ ಅಥವಾ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ, ಆದರೆ ಆ ಸಂಭಾಷಣೆಯೊಳಗೆ ಒಂದು ಗುಪ್ತ ಸುಳಿವು ಇರುತ್ತದೆ ಮತ್ತು ನೀವು ಆ ಸುಳಿವನ್ನು ಹಿಡಿಯಲು ಸಾಧ್ಯವಾದರೆ ನೀವು ಮುಂಚಿತವಾಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. ನೀವು ಹಾಗೆ ಮಾಡದಿದ್ದರೆ ಪರಿಸ್ಥಿತಿ ಸ್ವಲ್ಪ ಜಟಿಲವಾಗಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ. ಹಣಕಾಸಿನ ಬಗ್ಗೆ ಹೇಳುವುದಾದರೆ ಇಲ್ಲಿಯೂ ಒಂದು ಪ್ರಮುಖ ತಿರುವು ಬರಲಿದೆ. ನೀವು ಸ್ವಲ್ಪ ಸಮಯದಿಂದ ಅನುಭವಿಸುತ್ತಿರುವ ಆರ್ಥಿಕ ತೊಂದರೆಗಳು ಅಥವಾ ಅಡೆತಡೆಗಳು ಹೆಚ್ಚುತ್ತಿರುವ ವೆಚ್ಚಗಳಿಂದ ಮಾತ್ರವಲ್ಲ, ಹಳೆಯ ವಹಿವಾಟು, ಹಳೆಯ ಸಾಲ ಅಥವಾ ನೀವು ಮರೆತಿರಬಹುದಾದ ಹಳೆಯ ಭರವಸೆಯಿಂದ ಕೂಡಿದೆ. ಆದರೆ ಆ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಲಿದೆ ಮತ್ತು ಈ ಬಾರಿ ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಆದಾಗ್ಯೂ ನಾನು ಈಗ ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ವಿಷಯವಿದೆ. ಅದು ಸ್ವಲ್ಪ ಸಮಯದ ನಂತರ ನಿಮಗೆ ತಿಳಿಯುತ್ತದೆ. ಮತ್ತು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮತ್ತು ನೀವು ಅದರ ಬಗ್ಗೆ ತಿಳಿದುಕೊಂಡಾಗ ಇದು ಕೇವಲ ಇಂದಿನ ಚರ್ಚೆ ಇಲ್ಲಿಗೆ ಕೊನೆಗೊಳ್ಳುತ್ತಿದೆ. ವೃತ್ತಿ, ಜಾಗರೂಕತೆ, ಆರ್ಥಿಕ ಸುಧಾರಣೆ, ನೀವು ತಿಳಿದುಕೊಳ್ಳಬೇಕಾಗಿರುವುದು ಇಷ್ಟೇ. ಆದರೆ ಸ್ವಲ್ಪ ಕಾಯಿರಿ, ಕಥೆಯ ಪ್ರಮುಖ ಭಾಗ ಇನ್ನೂ ಪ್ರಾರಂಭವಾಗಿಲ್ಲ. ಇಲ್ಲಿಯವರೆಗೆ ನಾನು ಹೊರಗಿನ ಪ್ರಪಂಚದ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ನಿಮ್ಮ ಸ್ವಂತ ಸಂಬಂಧಗಳಲ್ಲಿ ನಿಜವಾದ ಎಚ್ಚರಿಕೆಯ ಗಂಟೆಗಳು ಮೊಳಗುತ್ತಿವೆ ಮತ್ತು ನಾನು ಈಗ ಅದರ ಬಗ್ಗೆ ನಿಮಗೆ ಹೇಳಲಿದ್ದೇನೆ. ಪ್ರೇಮ ಜೀವನದ ಬಗ್ಗೆ ಇದು ನಿಮಗೆ ಬಹಳ ಸೂಕ್ಷ್ಮ ಸಮಯ. ಸಂಬಂಧ
ಸಂವಾದದಲ್ಲಿರುವವರು ಹೇಳದೆ ಉಳಿದಿರುವ ವಿಷಯಗಳನ್ನು ಹೊಂದಿರಬಹುದು. ಕ್ರಮೇಣ ದೂರವನ್ನು ಸೃಷ್ಟಿಸಬಹುದು. ಈ ಅಂತರವು ಕೇವಲ ತಪ್ಪು ಗ್ರಹಿಕೆಯಿಂದಲ್ಲ, ನೇರವಾಗಿ ಗೋಚರಿಸದಿರಬಹುದು, ಆದರೆ ತೆರೆಮರೆಯಿಂದ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತಿರುವ ಮೂರನೆಯ ವ್ಯಕ್ತಿ ಇದರಲ್ಲಿ ಭಾಗಿಯಾಗಿರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ವಿವರಿಸಲಾಗದ ಬದಲಾವಣೆಯನ್ನು ನೀವು ಗಮನಿಸಿದ್ದರೆ ಅದು ನಿಮ್ಮ ಕಲ್ಪನೆಯಷ್ಟೇ ಅಲ್ಲ. ಒಂಟಿಯಾಗಿರುವವರಿಗೆ ಇದು ಬಹಳ ಮುಖ್ಯವಾದ ಸಂಕೇತವಾಗಿದೆ. ಹಳೆಯ ಪರಿಚಯಸ್ಥರು ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ಇದೆ ಮತ್ತು ಈ ಮರಳುವಿಕೆ ಸಾಮಾನ್ಯವಾಗಿರುವುದಿಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟ ಕಾರಣವಿರಬಹುದು. ಅದು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಆಳವಾಗಿರಬಹುದು. ಆದರೆ ಈ ನರಳುವಿಕೆಯ ಹಿಂದಿನ ನಿಜವಾದ ಕಾರಣವೇನು? ಈ ರಹಸ್ಯವನ್ನು ನಾನು ಈಗ ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ಅದು ಇಂದು ಸಂಜೆ ಸಂಭವಿಸಲಿರುವ ಘಟನೆಗೆ ನೇರವಾಗಿ ಸಂಬಂಧಿಸಿದೆ. ಅದನ್ನು ನಾವು ಸ್ವಲ್ಪ ಸಮಯದ ನಂತರ ವಿವರವಾಗಿ ಚರ್ಚಿಸುತ್ತೇವೆ. ಈಗ ನೀವು ಕಳೆದ ಕೆಲವು ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಹಳೆಯದನ್ನು ನೆನಪಿಸಿಕೊಂಡಿದ್ದೀರಿ ಎಂದು ಪರಿಗಣಿಸಿ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮನಸ್ಸಿಗೆ ಬಂದಂತೆ ಕಾಣುತ್ತದೆ. ಹಾಗಿದ್ದಲ್ಲಿ ಅದು ಕಾಕತಾಳೀಯವಲ್ಲ, ಇದು ವಾಸ್ತವವಾಗಿ ಬ್ರಹ್ಮಾಂಡದಿಂದ ಬಂದ ಸಂಕೇತವಾಗಿದೆ. ಬ್ರಹ್ಮಾಂಡವು ಈಗಾಗಲೇ ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂದು ಸೂಚಿಸುತ್ತಿದೆ ಮತ್ತು ಈ ಸಂಕೇತಗಳು ಸಾಮಾನ್ಯವಾಗಿ ಒಂದು ಪ್ರಮುಖ ಬದಲಾವಣೆಗೆ ಶಕ್ತಿ ಈಗಾಗಲೇ ನಿರ್ಮಾಣವಾಗುತ್ತಿರುವಾಗ ಬರುತ್ತವೆ. ನಾನು ನಿಮಗೆ ಹೇಳಲಿರುವ ವಿಷಯ ಇಂದಿನ ಇಡೀ ಜಾತಕದ ಅತ್ಯಂತ ಸೂಕ್ಷ್ಮ ಭಾಗವಾಗಿದೆ. ಎಚ್ಚರಿಕೆಯಿಂದ ಆಲಿಸಿ. ಈ ಸಂಜೆ ಸೂರ್ಯಾಸ್ತದ ನಂತರ ನಿಮಗೆ ಒಂದು ಸಂದೇಶ ಅಥವಾ ರಾತ್ರಿಯ ನಿಮ್ಮ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸುವ ಒಂದು ಭೇಟಿ ಇರುತ್ತದೆ. ಈ ಮಾಹಿತಿಯು ಅಗತ್ಯವಾಗಿ ಮಹತ್ವದ್ದಾಗಿದೆ ಅಥವಾ ನಾಟಕೀಯವಾಗಿ ಕಾಣಿಸುವುದಿಲ್ಲ. ಆರಂಭದಲ್ಲಿ ಇದು ಕ್ಷುಲ್ಲಕವೆಂದು ತೋರುತ್ತದೆ. ಈ ಒಂದು ಸಣ್ಣ ಸಂದೇಶ, ಒಂದು ಸಣ್ಣ ವಿಷಯ, ಆದರೆ ಆ ಸಣ್ಣ ವಿಷಯ ಹಿಂದೆ ಅಡಗಿರುವ ಪ್ರಭಾವವು ಮುಂಬರುವ ವಾರಗಳಲ್ಲಿ ನಿಮ್ಮ ಸಂಪೂರ್ಣ ದಿಕ್ಕನ್ನು ಬದಲಾಯಿಸಬಹುದು. ಈ ಸಂಜೆಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಶನಿ ಮತ್ತು ಚಂದ್ರನ ಸಂಯೋಗವು ನಿಮ್ಮ ಭಾವನಾತ್ಮಕವಾಗಿ ಹೆಚ್ಚು ಪರಿಣಾಮ ಬೀರುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಸಕಾರಾತ್ಮಕ ಮತ್ತು ಸ್ವಲ್ಪ ಅಗಾಧ ಎರಡೂ. ಆದ್ದರಿಂದ ಈ ಸಂಜೆ ಏನೇ ಬಂದರೂ ತ್ವರಿತವಾಗಿ ಪ್ರತಿಕ್ರಿಯಿಸುವ ಬದಲು ಅದನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಇಂದಿನ ಚರ್ಚೆಯು ಕೇವಲ ಸಾಮಾನ್ಯ ಭವಿಷ್ಯವಾಣಿ ಎಂದು ನೀವು ಭಾವಿಸಿದ್ದರೆ ನಿಲ್ಲಿಸಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯವು ಇಲ್ಲಿಯವರೆಗೆ ಯಾರೂ ನಿಮಗೆ ಹೇಳದ ವಿಷಯವಾಗಿದೆ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಬಹಳ ಅಪರೂಪದ ಗ್ರಹ ಜೋಡಣೆ ರೂಪುಗೊಳ್ಳುತ್ತಿದೆ. ಇದು ಪ್ರತಿ 12 ರಿಂದ 15 ವರ್ಷಗಳಿಗೊಮ್ಮೆ ಸಂಭವಿಸುವ ವಿದ್ಯಮಾನವಾಗಿದೆ. ಈ ಜೋಡಣೆಯು ನಿಮ್ಮ ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಭವಿಷ್ಯದ ನಿರ್ಧಾರಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮುಂದಿನ ವಿಭಾಗದಲ್ಲಿ ನಾನು ಸಂಪೂರ್ಣ ವಿವರಗಳನ್ನು ಹಂಚಿಕೊಳ್ಳುತ್ತೇನೆ, ಏಕೆಂದರೆ ಈ ಮಾಹಿತಿ ಬೇಗನೆ ಬಹಿರಂಗಪಡಿಸಲು ತುಂಬಾ ಆಳವಾಗಿದೆ. ಈ ಒಳನೋಟಗಳು ನಿಮ್ಮ ಜೀವನದೊಂದಿಗೆ ಪ್ರತಿಧ್ವನಿಸುತ್ತವೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ಜೈ ಸೂರ್ಯದೇವ ಎಂದು ಬರೆಯಿರಿ. ಇದರಿಂದ ಇಂದು ನಿಮ್ಮ ಕಡೆಗೆ ಹರಿಯುವ ಶಕ್ತಿ ಇನ್ನಷ್ಟು ಬಲಗೊಳ್ಳುತ್ತದೆ. ಈಗ ನಾನು ಮುಂದೆ ಹೇಳಲಿರುವ ವಿಷಯವು ನಿಮ್ಮನ್ನು ಸ್ವಲ್ಪ ಆಶ್ಚರ್ಯಗೊಳಿಸಬಹುದು, ಏಕೆಂದರೆ ನಾನು ಮೊದಲು ಮಾತನಾಡಿದ ಗುಪ್ತ ಚಿಹ್ನೆಯು ಯುಕ್ತ ಚಿಹ್ನೆಯು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿಲ್ಲ, ಬದಲಾಗಿ ನೀವು ಮೊದಲು ಇದ್ದ ಸ್ಥಳಕ್ಕೆ ಸಂಬಂಧಿಸಿದೆ ಮತ್ತು ಶೀಘ್ರದಲ್ಲೇ ನೀವು ಮತ್ತೆ ಅಲ್ಲಿಗೆ ಹೋಗಬೇಕಾಗುತ್ತದೆ ಮತ್ತು ನೀವು ಅಲ್ಲಿಗೆ ಹೋದಾಗ ಈ ಸಂಪೂರ್ಣ ಜಾತಕದ ದಿಕ್ಕನ್ನು ಬದಲಾಯಿಸುವ ಏನಾದರೂ ಅಲ್ಲಿ ಸಂಭವಿಸುತ್ತದೆ. ಆದರೆ ಆ ಸ್ಥಳದ ಹೆಸರು ಅಥವಾ ಆ ಘಟನೆಯ ಸಂಪೂರ್ಣ ವಿವರಗಳನ್ನು ನಾನು ಈಗ ನಿಮಗೆ ಹೇಳುವುದಿಲ್ಲ. ಆದ್ದರಿಂದ ನಾವು ಮುಂದುವರಿಯೋಣ ಮತ್ತು ಮೊದಲು ಚರ್ಚಿಸಲಾದ ಅಪರೂಪದ ಗ್ರಹಗಳ ಸ್ಥಾನವನ್ನು ಸ್ವಲ್ಪ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಶನಿ ಮತ್ತು ರಾಹುವಿನ ಪ್ರಸ್ತುತ ಸ್ಥಾನವು ಕೇವಲ ಸರಳ ಗ್ರಹಗಳ ಸಂಯೋಜನೆಯಲ್ಲ, ಇದು ಜ್ಯೋತಿಷ್ಯದಲ್ಲಿ ಅಪರೂಪದ ಘಟನೆಯಾಗಿದೆ ಮತ್ತು ಅದು ಸಂಭವಿಸಿದಾಗ ಅದು ವ್ಯಕ್ತಿಯ ಜೀವನದಲ್ಲಿ ದೀರ್ಘಕಾಲದಿಂದ ಮುಚ್ಚಲ್ಪಟ್ಟಿರುವ ಬಾಗಿಲನ್ನು ತೆರೆಯುತ್ತದೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಸ್ಥಗಿತಗೊಂಡ ಯೋಜನೆಯ ಬಾಕಿ ಇರುವ ಅನುಮತಿ ಮತ್ತು ಬಾಕಿ ಇರುವ ನಿರ್ಧಾರಕ್ಕಾಗಿ ಕಾಯುತ್ತಿದ್ದರೆ ಗಮನ ಕೊಡಿ, ಏಕೆಂದರೆ ಈ ಬಾಗಿಲು ತೆರೆಯಲಿದೆ. ಆದರೆ ಈ ಬಾಗಿಲು ತೆರೆಯುವ ಮೊದಲು ಒಂದು ಕೊನೆಯ ಅಡಚಣೆ ಇರುತ್ತದೆ ಮತ್ತು ಆ ಅಡಚಣೆಯು ಅಪರಿಚಿತ ವ್ಯಕ್ತಿಯಿಂದ ಬರುವುದಿಲ್ಲ, ಆದರೆ ನಿಮ್ಮ ಸ್ವಂತ ಕುಟುಂಬದ ಯಾರೊಬ್ಬರಿಂದ ಬರುತ್ತದೆ. ಈಗ ಇಲ್ಲಿ ವಿರಾಮಗೊಳಿಸಿ, ಏಕೆಂದರೆ ಇದು ಬಹಳ ಸೂಕ್ಷ್ಮ ವಿಷಯವಾಗಿದೆ. ಈ ವ್ಯಕ್ತಿಗೆ ಕೆಟ್ಟ ಉದ್ದೇಶಗಳಿವೆ ಎಂದು ನಾನು ಹೇಳುತ್ತಿಲ್ಲ, ಬದಲಿಗೆ ಅವರ ಆಲೋಚನೆ ಮತ್ತು ನಿಮ್ಮ ಆಲೋಚನೆಯ ನಡುವೆ ಆಳವಾದ ಸಂಪರ್ಕ ಕಡಿತಗೊಂಡಿದೆ ಮತ್ತು ಆ ಸಂಪರ್ಕ ಕಡಿತವು ತುಂಬಾ ಸದ್ದಿಲ್ಲದೆ ಬೆಳೆಯುತ್ತಿದೆ. ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಕುಟುಂಬದಲ್ಲಿ ಯಾರೊಂದಿಗಾದರೂ ನಿಮ್ಮ ಕೊನೆಯ ಸಂಭಾಷಣೆಯಲ್ಲಿ ಏನಾದರೂ ಅಪೂರ್ಣವಾಗಿದೆಯೇ?
ಹಾಗಿದ್ದಲ್ಲಿ ಆ ಅಪೂರ್ಣ ವ್ಯವಹಾರವು ನಂತರ ಗಂಭೀರ ಪರಿಸ್ಥಿತಿಗೆ ಕಾರಣವಾಗಬಹುದು. ಈಗ ಹಿಂದಿನ ವಿಭಾಗದಲ್ಲಿ ನಾನು ಹೇಳಿದ ಸ್ಥಳಕ್ಕೆ ಹಿಂದಿರುಗಿ ನೋಡೋಣ. ಈ ಸ್ಥಳವು ಈಗಾಗಲೇ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ. ಬಹುಶಃ ನಿಮಗೆ ಅದರೊಂದಿಗೆ ಸಂಬಂಧಿಸಿದ ಒಂದು ನೆನಪು ಇರಬಹುದು. ಹಳೆಯ ಸಭೆ, ಹಳೆಯ ನಿರ್ಧಾರ ಅಥವಾ ಹಳೆಯ ಕನಸು. ಈಗ ಅದೇ ಸ್ಥಳವು ನಿಮ್ಮ ಜೀವನಕ್ಕೆ ಮರಳಲಿದೆ. ಈ ಬಾರಿ ಏನೇ ಸಂಭವಿಸಿದರೂ ಸಮಯವು ಒಂದು ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಎಂಬುದರ ಸಂಕೇತವಿರುತ್ತದೆ. ಆದರೆ ಈ ಚಿಹ್ನೆಯ ನಿಜವಾದ ಅರ್ಥವೇನು? ಇದು ಕೂಡ ಸ್ವಲ್ಪ ನಿಗೂಢವಾಗಿಯೇ ಉಳಿಯುತ್ತದೆ, ಏಕೆಂದರೆ ಇದು ಮುಂಬರುವ ದೊಡ್ಡದಕ್ಕೆ ಸಂಪೂರ್ಣವಾಗಿ ಸಂಪರ್ಕ ಹೊಂದಿದೆ. ನೀವು ಇನ್ನೂ ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಹಾಗೆ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ಜೈ ಸೂರ್ಯದೇವ ಎಂದು ಬರೆಯಿರಿ, ಏಕೆಂದರೆ ಈ ಸಂಪೂರ್ಣ ಚಿಹ್ನೆಯು ಸೂರ್ಯದೇವರ ಕೃಪೆಯಿಂದ ನಿಮ್ಮ ಬಳಿಗೆ ಬರುತ್ತಿದೆ ಮತ್ತು ನೀವು ಹೆಚ್ಚು ಸಕಾರಾತ್ಮಕ ಶಕ್ತಿಯನ್ನು ಕಳುಹಿಸಿದರೆ ಈ ಬದಲಾವಣೆಯು ನಿಮ್ಮ ಜೀವನದಲ್ಲಿ ವೇಗವಾಗಿ ಗೋಚರಿಸುತ್ತದೆ. ಈಗ ವೃತ್ತಿ ಜೀವನದ ವಿಷಯಕ್ಕೆ ಹಿಂದಿರುಗಿ ನೋಡೋಣ, ಏಕೆಂದರೆ ನಾವು ಮೊದಲು ಹೇಳಿದ ಗುಪ್ತ ಪ್ರತಿಸ್ಪರ್ಧಿಯು ಕತೆ ಇನ್ನೂ ಮುಗಿದಿಲ್ಲ. ಸತ್ಯವೇನೆಂದರೆ ಈ ವ್ಯಕ್ತಿಯು ನಿಮ್ಮ ತಪ್ಪುಗಳನ್ನು ಗಮನಿಸುತ್ತಿರಲಿಲ್ಲ, ಆದರೆ ನಿಮ್ಮ ಸ್ಥಾನದಲ್ಲಿ ಬೇರೊಬ್ಬರನ್ನು ಉತ್ತೇಜಿಸಲು ಬೇರೊಬ್ಬರೊಂದಿಗೆ ಪಿತೂರಿ ನಡೆಸುತ್ತಿದ್ದನು. ಇದು ಕೇಳಲು ಸ್ವಲ್ಪ ಆಘಾತಕಾರಿಯಾಗಿರಬಹುದು, ಆದರೆ ಗ್ರಹಗಳ ಚಲನೆಗಳು ಈ ದಿಕ್ಕಿನಲ್ಲಿ ಸೂಚಿಸುತ್ತಿವೆ. ಆದಾಗ್ಯೂ ಒಳ್ಳೆಯ ವಿಷಯವೇನೆಂದರೆ ಈ ಯೋಜನೆ ಈಗ ಸಂಪೂರ್ಣವಾಗಿ ಯಶಸ್ವಿಯಾಗುವುದಿಲ್ಲ, ಏಕೆಂದರೆ ಮಧ್ಯದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಇದು ಇಡೀ ಪರಿಸ್ಥಿತಿಯನ್ನು ತಿರುಗಿಸುತ್ತದೆ ಮತ್ತು ಈ ಘಟನೆಯು ನಿಮಗೆ ಇನ್ನೂ ಸಂಪೂರ್ಣವಾಗಿ ಬಹಿರಂಗಪಡಿಸದ ಮೂರನೆಯ ವ್ಯಕ್ತಿಯಿಂದ ಉಂಟಾಗುತ್ತದೆ. ಈ ಮೂರನೆಯ ವ್ಯಕ್ತಿ ಯಾರು? ಈಗಲೇ ನೇರ ಉತ್ತರ ನೀಡುವುದು ಕಷ್ಟ, ಆದರೆ ನಾನು ಒಂದು ಸುಳಿವು ನೀಡುತ್ತೇನೆ. ಇದು ಹಳೆಯ ಪರಿಚಯಸ್ಥರಲ್ಲ, ಆದರೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಅವರ ಉಪಸ್ಥಿತಿಯು ಮುಂಬರುವ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಪರಿಹಾರವನ್ನು ತರುತ್ತದೆ. ಆದಾಗ್ಯೂ ನಿಜವಾದ ಕತೆ ಇನ್ನೂ ಬರಬೇಕಿದೆ, ಏಕೆಂದರೆ ಈ ವ್ಯಕ್ತಿಯ ಆಗಮನದ ಹಿಂದೆ ಒಂದು ನಿರ್ದಿಷ್ಟ ಕಾರಣವಿದೆ. ಅದು ನಮ್ಮ ಪ್ರಸ್ತುತ ಕಥೆಯ ಹೃದಯಕ್ಕೆ ಸಂಬಂಧಿಸಿದೆ. ಈಗ ಹಣದ ಬಗ್ಗೆ ಮಾತನಾಡೋಣ. ನಾನು ಹಂಚಿಕೊಳ್ಳಲಿರುವ ಮಾಹಿತಿಯನ್ನು ಎಚ್ಚರಿಕೆಯಿಂದ ಆಲಿಸಿ. ನಾವು ಮೊದಲು ಚರ್ಚಿಸಿದ ಹಳೆಯ ವ್ಯವಹಾರವು ನಿಧಾನವಾಗಿ ಬೆಳಕಿಗೆ ಬರುತ್ತಿದೆ. ಇದು ಕೇವಲ ಮರುಪಾವತಿಯ ಬಗ್ಗೆ ಅಲ್ಲ, ಆದರೆ ನಂಬಿಕೆಯ ಪ್ರಶ್ನೆಯನ್ನು ಒಳಗೊಂಡಿದೆ. ನಿಮಗೆ ನೀಡಿದ ಭರವಸೆ ಇನ್ನೂ ಈಡೇರಿಲ್ಲ ಮತ್ತು ಇದು ಯಾವುದೇ ದ್ವೇಷದಿಂದಲ್ಲ, ಬದಲಾಗಿ ಸಂದರ್ಭಗಳ ತುರ್ತು ಸ್ಥಿತಿಯಿಂದಾಗಿ. ಆದರೆ ಈಗ ಸಂದರ್ಭಗಳು ಬದಲಾಗುತ್ತಿವೆ ಮತ್ತು ಆ ಭರವಸೆಯನ್ನು ಪೂರೈಸುವ ಸ್ಥಿತಿಯಲ್ಲಿಲ್ಲ ವ್ಯಕ್ತಿ ಈಗ ಹಾಗೆ ಆಗುತ್ತಿದ್ದಾನೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಹಳೆಯ ಸಂಪರ್ಕವು ನಿಮ್ಮೊಂದಿಗೆ ಮತ್ತೆ ಮಾತನಾಡಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಹೊಸ ಆರ್ಥಿಕ ಮಾರ್ಗವು ತೆರೆದುಕೊಳ್ಳಲಿದೆ, ಅದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುತ್ತದೆ. ಈ ಮಾರ್ಗವು ನಿಮ್ಮ ಮುಖ್ಯ ಆದಾಯಕ್ಕೆ ಸಂಬಂಧಿತವಾಗಿರುವುದಿಲ್ಲ, ಆದರೆ ಇಲ್ಲಿಯವರೆಗೆ ನೀವು ಕೇವಲ ಹವ್ಯಾಸವೆಂದು ಪರಿಗಣಿಸಿದ್ದ ಕೆಲವು ಕ್ಷೇತ್ರಕ್ಕೆ ಸಂಬಂಧಿಸಿರುತ್ತದೆ. ನಿಮ್ಮಲ್ಲಿ ಸೃಜನಶೀಲತೆಯ ಕಿಡಿ, ಸಣ್ಣ ವ್ಯವಹಾರ ಅಥವಾ ಹೊಸ ಆಲೋಚನೆ ಇದ್ದರೆ ಅದನ್ನು ಈಗ ನಿರ್ಲಕ್ಷಿಸಬೇಡಿ, ಏಕೆಂದರೆ ಈ ಇಡೀ ಭವಿಷ್ಯದಲ್ಲಿ ದೊಡ್ಡ ಅವಕಾಶವಾಗುವುದು. ಆದ್ದರಿಂದ ಸ್ನೇಹಿತರೆ, ಇಂದಿನ ಕಥೆಯ ಪ್ರಮುಖ ಭಾಗವು ಬಹಿರಂಗಗೊಂಡಿದೆ ಎಂದು ತೋರುತ್ತದೆ. ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆ, ವೃತ್ತಿ ಜೀವನದಲ್ಲಿ ಪರಿಹಾರ, ಹೊಸ ಆರ್ಥಿಕ ಮಾರ್ಗ. ನೀವು ತಿಳಿದುಕೊಳ್ಳಬೇಕಾದದ್ದು ಅಷ್ಟೇ ಎಂದು ನೀವು ಭಾವಿಸಿರಬಹುದು, ಆದರೆ ನಿರೀಕ್ಷಿಸಿ, ಏಕೆಂದರೆ ಮುಂದೆ ಬರುವುದು ಈ ಇಡೀ ಜಾತಕದ ಹೃದಯ ಭಾಗ ಮತ್ತು ಅದು ನಿಮ್ಮ ಹೃದಯವನ್ನು ಮುಟ್ಟುತ್ತದೆ. ಪ್ರೇಮ ಜೀವನದ ಬಗ್ಗೆ ಈಗ ಹೊರಹೊಮ್ಮುತ್ತಿರುವ ಮಾಹಿತಿಯು ಸ್ವಲ್ಪ ಆಳವಾದ ಮತ್ತು ಹೆಚ್ಚು ಭಾವನಾತ್ಮಕವಾಗಿದೆ. ಸಂಬಂಧದಲ್ಲಿ ಅಂತರವನ್ನು ಸೃಷ್ಟಿಸುತ್ತಿದ್ದ ಮೂರನೆಯ ವ್ಯಕ್ತಿಯ ನಿಜವಾದ ಪಾತ್ರವು ಈಗ ಬಹಿರಂಗಗೊಳ್ಳಲಿದೆ ಮತ್ತು ಸತ್ಯವೇನೆಂದರೆ ಈ ವ್ಯಕ್ತಿಯು ಯಾವುದೇ ಪ್ರಣಯ ಉದ್ದೇಶಗಳಿಂದಲ್ಲ, ಆದರೆ ಕೆಲವು ಹಳೆಯ ಅಭದ್ರತೆ ಅಥವಾ ಅಸೂಯೆಯಿಂದಾಗಿ ದಾರಿಯಲ್ಲಿ ಬರುತ್ತಿದ್ದಾನೆ. ಇದನ್ನು ಕೇಳಲು ನೀವು ಸ್ವಲ್ಪ ಆಶ್ಚರ್ಯಪಡಬಹುದು, ಆದರೆ ಈ ಸತ್ಯ ಕ್ರಮೇಣ ಬೆಳಕಿಗೆ ಬರುತ್ತಿದೆ ಮತ್ತು ಅದು ಸಂಭವಿಸಿದಾಗ ನಿಮ್ಮ ಸಂಬಂಧದಲ್ಲಿನ ತಪ್ಪು ಗ್ರಹಿಕೆಗಳು ಕಡಿಮೆಯಾಗುತ್ತವೆ. ಒಂಟಿಯಾಗಿರುವವರಿಗೆ ಈ ಹಳೆಯ ಪರಿಚಯದ ಮರಳುವಿಕೆಯ ಕತೆ ಸ್ವಲ್ಪ ಸ್ಪಷ್ಟವಾಗುತ್ತದೆ. ಆ ವ್ಯಕ್ತಿ ನಿನ್ನನ್ನು ಮಿಸ್ ಮಾಡಿಕೊಂಡು ಮಾತ್ರಕ್ಕೆ ಹಿಂತಿರುಗುತ್ತಿಲ್ಲ, ಆದರೆ ಅದರ ಹಿಂದೆ ಇತ್ತೀಚೆಗೆ ಅವನ ಸ್ವಂತ ಜೀವನದಲ್ಲಿ ನಡೆದ ಒಂದು ವಿಶೇಷ ಘಟನೆ ಇದೆ ಮತ್ತು ಈ ಘಟನೆಯು ಅವನು ಹಿಂದೆ ಒಂದು ದೊಡ್ಡ ತಪ್ಪು ಮಾಡಿದ್ದಾನೆಂದು ಅವನಿಗೆ ಅರಿವಾಗುವಂತೆ ಮಾಡಿತು. ಆದರೆ ಈ ತಪ್ಪು ಏನು? ಈ ರಹಸ್ಯವನ್ನು ಇನ್ನೂ ಸಂಪೂರ್ಣವಾಗಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ, ಏಕೆಂದರೆ ಉತ್ತರವು ನಾವು ಈ ಸಂಜೆ ಪದೇ ಪದೇ ಚರ್ಚಿಸುತ್ತಿರುವ ಘಟನೆಗೆ ನೇರವಾಗಿ ಸಂಬಂಧಿಸಿದೆ. ಆ ಘಟನೆಯ ಬಗ್ಗೆ ಸ್ವಲ್ಪ ಹೆಚ್ಚು ಹೇಳಬೇಕಾದ ಕ್ಷಣ ಬಂದಿದೆ. ಎಚ್ಚರಿಕೆಯಿಂದ ಆಲಿಸಿ. ಸೂರ್ಯಾಸ್ತದ ನಂತರ ಆಕಾಶವು ಬಣ್ಣ ಬದಲಾಯಿಸಲು ಪ್ರಾರಂಭಿಸಿದಾಗ ನಿಮ್ಮ ಫೋನ್ನಲ್ಲಿ ಅಥವಾ ನಿಮ್ಮ ಸುತ್ತಲೂ ಏನಾದರೂ ಸಂಭವಿಸುತ್ತದೆ.